ದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಈಗೇನು ಒಂದು ವರ್ಷ ಪೂರೈಸಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬೆಲೆ ಏರಿಕೆ ಅವರ ಕೊಡುಗೆಗಳು ಏನು ಅಂದರೆ ಕರ್ನಾಟಕದಲ್ಲಿ ಬೆಲೆ ಏರಿಕೆ ಮಾಡೋದೇ ಇವರ ವಿಶೇಷತೆ. ಏನೊಂದು ಜನ ಇವರಿಗೆ ಅಧಿಕಾರವನ್ನು ಕೊಟ್ಟರು, ಇವರ ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಮತವನ್ನು ಕೊಟ್ಟರು, ಇವರ ಕೊಡುಗೆ ಏನು ಅಂದರೆ ಬೆಲೆ ಏರಿಕೆ, ಜನರ ರಕ್ತವನ್ನು ಹೀರುವಂಥದ್ದು, ಜನರಿಗೆ ದರ ಏರಿಕೆಯ ಬರೆಯನ್ನು ಎಳೆಯೋದ್ರಲ್ಲೇ ಇವರ ಕೊಡುಗೆ ಒಂದು ಪ್ರಾಮಾಣಿಕ ಕೊಡುಗೆ, ಪ್ರಾಮಾಣಿಕ ಗ್ಯಾರಂಟಿ ಅಂತ ಏನಾದ್ರು ಕೊಡ್ತೀರಿ ಇಡೀ ನಾಡಿನ ಜನಕ್ಕೆಲ್ಲೂ ದರ ಏರಿಕೆ, ಹಣದುಬ್ಬರ. ಇವತ್ತು ರೈತರಿಗೆ ಸರ್ಕಾರದಿಂದ ಸಲ್ಲಬೇಕಾಗಿದ್ದಂಥ ಹಣ, ಹಾಲಿನ ಸಬ್ಸಿಡಿ ಇದನ್ನು ಕೊಡಲ್ಲ, ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೊಡಬೇಕಾದಂಥ ಹಣ ಕೊಡಲ್ಲ, ಬರ ನಿರ್ವಹಣೆಯಲ್ಲಿ ಸರ್ಕಾರ ತನ್ನ ಪಾಲಿನ ಹಣವನ್ನು ಕೊಡೋದಕ್ಕೆ ಕೊಡಲ್ಲ, ರೈತರ ಮೇಲೆ ಬೀಜ ಬಿತ್ತನೆ ದರದಿಂದ ಹಿಡಿದು ಕರೆಂಟಿನ ದರದಿಂದ ಹಿಡಿದು ಇವತ್ತು ಎಲ್ಲ ರೀತಿಯಾದಂಥ ಕುಡಿಯೋ ನೀರಿನ ದರದಿಂದ ಹಿಡಿದು ಎಲ್ಲ ದರವನ್ನು ಹೆಚ್ಚಿಸ್ಕೊಂಡ್ಬರ್ತಿರುವಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಾಲಿನ ಬೆಲೆಯನ್ನು ಅರ್ಧ ಲೀಟ್ರಿಗೂ 2 ರೂಪಾಯಿ ಹೆಚ್ಚಿಸಿದ್ದಾರೆ. ಕಮ್ಮಿ ಹಾಲು ಕುಡಿಯೋರ್ಗೂ ಬಡವ್ರಿಗೂ ನೀವು ತಗೊಳ್ಳೋರಿಗೆ ಅರ್ಧ ಲೀಟ್ರಿಗೂ 2 ರೂಪಾಯಿ, 1 ಲೀಟ್ರಿಗೂ 2 ರೂಪಾಯಿ. ಸೊ ಈ ರೀತಿ ದರ ಹೆಚ್ಚಿಕೆಯನ್ನು ಮಾಡಿ ಆಲ್ರೆಡಿ ಸಂಕಷ್ಟದಲ್ಲಿ ಈಗಾಗಲೇ ಸಂಕಷ್ಟದಲ್ಲಿರುವಂಥ ಜನರನ್ನ